ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾನು ಮೂವಿ ರಿವ್ಯೂ ಮಾಡ್ತಿರೋದು ತೆಲುಗು ಮೂವಿ 'ಪೆದ್ದಿ' ಅಂತ. ಸೊ ನೆನ್ನೆ ತನಕ ನೋಡ್ಕೊಂಡು ಬಂದಿದ್ದೀನಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಫಸ್ಟ್ ಆಫ್ ಆಲ್ ಇದ್ರ ನೆಗೆಟಿವ್ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಸ್ಟೋರಿನ ಎಲ್ಲೂ ಕೂಡ ಅವರು ತುಂಬಾ ಬೋರಿಂಗ್ ಮಾಡಿಬಿಟ್ಟಿದ್ದಾರೆ, ಎಂಗೇಜ್ ಮಾಡಿಲ್ಲ. ಫಸ್ಟು ಅವನು ಕ್ರಿಕೆಟರ್ ಅಂತಾರೆ, ಆಮೇಲೆ ಕುಸ್ತಿಗೆ ಹೋಗ್ತಾನೆ, ಆಮೇಲೆ ರನ್ನಿಂಗ್ ರೇಸಿಗೆ ಹೋಗ್ತಾನೆ. ಕನೆಕ್ಷನ್ಸ್ ಕೂಡ ಖಂಡಿತವಾಗ್ಲೂ ಎಲ್ಲೂ ಕೂಡ ಇಲ್ಲ. ಆ್ಯಂಡ್ ಎರಡನೇದಾಗಿ ಹೀರೋಯಿನ್ನ ಜಾಸ್ತಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಮೂವಿನ ತುಂಬ ಕಡೆ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಏನ ತುಂಬಾ ಯೂಸ್ ಮಾಡಿದ್ದಾರೆ ನೋಡಿ. ಮೂವಿ ಅಂತ ಅಂದರೆ ಅದು ಒಂದು ಕಲಾತ್ಮಕ, ಅದರಲ್ಲಿ ನಮ್ಮ ಒಂದು ಭಾವನೆ ಅಡಗಿರುತ್ತೆ. ಅದನ್ನ ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು ಅಥವಾ ಒಂದು ಯಾವುದೋ ಒಂದು ಮೆಸೇಜ್ ಕೊಡೋದಾಗಿರ್ಬೋದು, ಅದೆಲ್ಲ ಇರಬೇಕು. ಯೂಶ್ವಲಿ ನಮ್ಮ ಒಂದು ಓನ್ ಎಫರ್ಟ್ಸ್ ಇರಬೇಕಲ್ಲಿ. ಯಾವುದೋ ತಗೊಬಂದ್ಬಿಟ್ಟು ಅದನ್ನೆಲ್ಲ ಇಂಟರ್ ಕನೆಕ್ಷನ್ ಮಾಡಿಬಿಟ್ಟು ತೋರಿಸ್ಬಿಟ್ರೆ ಅದೊಂದು ದೊಡ್ಡ ಮೂವಿ ಆಗೋಲ್ಲ. ಸೊ ಯುಟಿಲೈಸೇಷನ್ ಬೇಕು, ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಮಾತ್ರ ಉಪಯೋಗಿಸ್ಬೇಕು. ಎಲ್ಲ ಕಡೆನೂ ಉಪಯೋಗಿಸ್ಕೊಂಡ್ರೆ ಮೂವಿನ ನೋಡೋಕ್ಕೆ ಖಂಡಿತವಾಗ್ಲೂ ಯಾರೂ ಬರೋಲ್ಲ. ಅದು ಈ 3 ಪಾಯಿಂಟ್ ನಿಜವಾಗ್ಲೂ ನನಗೆ ಇಷ್ಟ ಆಗಿಲ್ಲ. ಸೊ ಇನ್ನು ಪಾಸಿಟಿವ್ ಬಗ್ಗೆ ಮಾತಾಡೋದಾದರೆ ರಾಮ್ ಚರಣ್ ಅವ್ರ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಯಾವುದೇ ಮೂವಿ ಆಗಿರಲಿ ಅವರ ವರ್ಕ್ ಮಾತ್ರ 100% ಇರುತ್ತೆ. ಶಿವಣ್ಣ ಎಂಟ್ರಿ ಕೂಡ ಚೆನ್ನಾಗಿದೆ. ಶಿವಣ್ಣನ ಪಾತ್ರ ಕೂಡ ಅಭಿನಯ ಸಕಲ ಮಾಡಿದ್ದಾರೆ. ಅದು ಒಂದು ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಇನ್ನೊಂದು ಇಷ್ಟ ಆಗಿದೆ, ಇಲ್ಲಿ ಮೇಯ್ನ್ ಜಾಸ್ತಿ ಸ್ಟೋರಿ ಎಲ್ಲ ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ನೀವೇ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಯಾಕೆಂದರೆ ಅಷ್ಟೊಂದು ಖರ್ಚು ಮಾಡಿರ್ತಾರೆ. ಎಲ್ಲ ಸ್ಟೋರಿನ ನಾನೇ ಇಲ್ಲಿ ಹೇಳ್ಬಿಟ್ರೆ ಆಮೇಲೆ ನೀವು ಕೇಳಿಸ್ಕೊಂಡು ಹಿಂಗೆ ಸುಮ್ಮನೆ ಆಗ್ಬಿಡ್ತೀರಾ. ವೀಡಿಯೋ ಕ್ಲಿಪ್ಸ್ ಎಲ್ಲ ನಾನು ಹಾಕ್ತಿಲ್ಲ, ಜಸ್ಟ್ ರಿವ್ಯೂ ಮಾತ್ರ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ರಾಮ್ ಚರಣ್ ಅವರು ಡೈಲಿ ವೇಜಸ್ ವರ್ಕರ್ ಆಗಿರೋದ್ರಿಂದ ಒಂದೊಂದು ರೂಪಾಯಿಗೂ ಕೂಡ ಅವ್ನು ತುಂಬಾ ಕಷ್ಟಪಡ್ತಿರ್ತಾನೆ. ಎಲ್ಲ ಸ್ಪೋರ್ಟ್ಸಲ್ಲೂ ಪೆದ್ದಿ ಅಂತ ಹೇಳ್ತಾರೆ. ಯಾಕೆ ಅನ್ನೋ ರೀಸನ್ನ ನೀವೇ ಹೋಗಿ ತಿಳ್ಕೊಬೇಕು. ಸ್ಟಾರ್ಟಿಂಗಲ್ಲೂ ನಾನು ಕ್ಲೂ ಕೊಟ್ಟಿದ್ದೆ, ಅದು ನಿಮಗೆ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಏನಕ್ಕೆ ಎಲ್ಲ ಜಾಗದಲ್ಲೂ ಪೆದ್ದಿ ಹೆಸರು ಬಂದಿರುತ್ತೆ ಅಂತ. ಓಕೆ, ಇದಿಷ್ಟು ಮೂವಿ ಬಗ್ಗೆ ಹೇಳೋದು. ಲಾಸ್ಟಿಗೆ ಒಂದು ಥಾಟ್ಸ್ ಹೇಳ್ತಾನೆ, ಒಂದು ಸ್ಪೋರ್ಟ್ಸ್ಮನ್ಶಿಪ್ ಬಗ್ಗೆ ಆಗಿರ್ಬೋದು, ಫಾರ್ಮರ್ ಬಗ್ಗೆ, ಒಬ್ಬ ಸೈನಿಕನ ಬಗ್ಗೆ, ಅವರವ್ರ ವ್ಯಕ್ತಿತ್ವನ ಒಂದು ಸಿಂಗಲ್ ಲೈನಲ್ಲಿ ಹೇಳ್ತಾರೆ. ಕಡೆ ತನಕ ಅದನ್ನು ನೋಡಿ ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ. ಓವರಾಲ್ ಹೇಳಬೇಕು ಅಂತ ಅಂದರೆ ಔಟ್ ಆಫ್ 10 ಇದಕ್ಕೆ ನಾನು ಕೊಡ್ತಾ ಇರ್ತಕ್ಕಂಥ ರೇಟಿಂಗು 7. ಓಕೆ, ನೆಕ್ಸ್ಟ್ ಟೈಮ್ ಮತ್ತೆ ಯಾವುದೋ ಒಂದು ಮೂವಿ ತೊಗೊಂಬರ್ತೀನಿ, ರಿವ್ಯೂ ಮಾಡ್ತೀನಿ. ಅಲ್ಲಿ ತನಕನೂ ಕೂಡ ಎಲ್ಲರೂ ನೋಡ್ತಾ ಇರಿ. ಟಾಟಾ ಬಾಯ್, ಥ್ಯಾಂಕ್ ಯು ಸೋ ಮಚ್.